ನಮ್ಮ ಹತ್ರ ಇರೋದು ಟೈಮು ಇವಾಗ 2 ತಿಂಗಳು. ಸೊ ಇವಾಗ ಪ್ರಾಸೆಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಯಜಮಾನ್ರೆ ನೀವೇ ಹೇಳಿ ಡೇಟ್. ಹಾಗೆ ಗೈಸ್ ನಂದೊಂದು ಟಿ ಇಂಜೆಕ್ಷನ್ ಬೇರೆ ಪೆಂಡಿಂಗ್ ಇದೆ. ಸೊ ಅದನ್ನು ಸಿದ್ರಾಮುಂಡಿಗೆ ಹೋಗಿ ಹಾಕ್ಸ್ಕೊಳ್ಬೇಕು. ಗೈಸ್ ಇವನು 8 ತಿಂಗಳು ಬಿಟ್ಟವನಂತೆ ನೋಡಿ. ಓಯ್ ಬಟ್ ದೆವ್ವ ಇರಲ್ಲ. ನೋಡಿ ನನ್ನ ಮದುವೆ ಆಯ್ತೀನಿ ಅಂದ್ಬಿಟ್ಟು ಕೈ ಕೊಟ್ಟವನೇ ನನಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಆಫ್ಟರ್ ವೆರಿ ಲಾಂಗ್ ಟೈಮ್ ಇಂಡಿಯಾದಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇಂಡಿಯಾದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮೈಸೂರಲ್ಲಿ ನಮ್ಮ ಮುದ್ದಾದ ಮನೆ. ಸೊ ಎಷ್ಟು ಪೀಸ್ ಅನಿಸುತ್ತೆ ಗೊತ್ತಾ. ನೆನ್ನೆ ರಾತ್ರಿ ಬಂದು ಅದೆಲ್ಲ ಮತ್ತೆ ಅನ್ಪ್ಯಾಕ್ ಎಲ್ಲ ಮಾಡಿ ಏನೋ ಸುಸ್ತಾಗಿ ಮಲ್ಕೊಂಬಿಟ್ಟೆ. ಸೊ ಇವಾಗ ಬೆಳಗ್ಗೆನೇ ಎದ್ದೊಳಕ್ಕಾಗ್ತಾ ಇರಲಿಲ್ಲ. ಹಂಗೂ ಹಿಂಗೂ ಮಾಡಿ ಸುಮ್ಮನೆ ಮಲಗಿದ್ರೆ ಅದೇ ಬಂದುಬಿಡುತ್ತೆ ಅಂದ್ಬಿಟ್ಟು ಅದೇ ಮೂಡಲ್ಲೇ ಇರ್ತೀವಿ ಅಂದ್ಬಿಟ್ಟು ಎದ್ದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನಿನ್ನೆ ಒಂದು ವಿಷಯದ ಬಗ್ಗೆ ಡಿಸ್ಕಷನ್ ಆಗಿದೆ. ಅದ್ರದ್ದು ಬಗ್ಗೆ ಮುಂದೆ ಹೇಳ್ಕೊಂಡು ಹೋಗ್ತೀನಿ ನಾನು. ಈ ವ್ಲಾಗ್ನ ನೋಡ್ತಾ ಇರಿ. ಕೈಂಡ್ ಆಫ್ ಡೈಲಿ ವ್ಲಾಗ್ ಥರ ಇರುತ್ತೆ. ಇಲ್ಲ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ, ರ್ಯಾಂಡಮ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್. ಸೂಟ್ ಕೇಸ್ನ ನೋಡಿ ವಾಶ್ಗೆ ಅಂತ ಇಟ್ಟಿರೋದು. 1 2 3 ಮೇಲ್ಗಡೆ 2 ಇದೆ, ನಿಶಂದೊಂದು. ಒಂದು ಪೇಪರು ಹುಡುಕ್ತಾವಳೆ ಸಿಗ್ತಾ ಇಲ್ಲ. ಏನಕ್ಕಿರ್ಬೋದು 2 ಪೇಪರು? ಡೇಟ್ ಬರೆಯೋಕ್ಕ ಇಲ್ವಾ? ಇರ್ತಿತ್ತಲ್ಲ ಆಂಟಿ ಹತ್ರ. ಇಲ್ಲೆಲ್ಲರ ಎತ್ತು ನೋಡು ಆ ಕಡೆ ಹೋಗತ್ತಾಗೆ. ಹಾಗೆ ಗೈಸ್ ನಂದೊಂದು ಟಿ ಇಂಜೆಕ್ಷನ್ ಬೇರೆ ಪೆಂಡಿಂಗ್ ಇದೆ. ಸೊ ಅದನ್ನು ಸಿದ್ರಾಮುಂಡಿಗೆ ಹೋಗಿ ಹಾಕ್ಸ್ಕೊಳ್ಬೇಕು. ಹಾಗೆ ನಾರ್ಮಲ್ ರೆಗ್ಯುಲರ್ ವಿಸಿಟ್ ಇರುತ್ತಲ್ಲ, ಸೊ ಅದಕ್ಕೂ ಅಂತಲೂ ಹೋಗಬೇಕು. ನನಗೆ ಕಾಲ್ ಮಾಡಿದರು ಅಲ್ಲಿಂದ. ಏನಂತ ವಿಷಯವ್ರನ್ನ ಆಶಾ ಕಾರ್ಯಕರ್ತೆ ಆಂಟಿ ಕಾಲ್ ಮಾಡಿದರು. ಸೊ ಅಲ್ಲಿಗೆ ಬೇರೆ ಹೋಗಬೇಕು. ಯಾವತ್ತು ಹೋಗೋದು ಅಂತ ಗೊತ್ತಿಲ್ಲ. ಹಂಗೆ ಅಜ್ಜಿನೂ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರ್ಬೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಲೆಟ್ಸ್ ಸಿ. ಸಿಕ್ಕಿಲ್ಲ, ಮೇಲೋಗಿ ತರೋಕ್ಕಾಗಲ್ಲ ನೋಡಿ. ಎಷ್ಟು ಸೋಂಬೇರಿತನ ನಮ್ಮ ಹುಡುಗಿಗೆ. ಹಲೋ, ಏನು ಮಾಡ್ತಾಯಿದ್ದೀರಿ? ವಿಡಿಯೋ ಎಡಿಟ್ ಮಾಡ್ತಾಯಿದ್ದಾರೆ ನೋಡಿ ಆ ಪೊಸಿಷನಲ್ಲಿ. ವಾವ್, ಹಾಯ್ ಮಾಡಲಿ. ಹಾಯ್ ಗೈಸ್, ನಾನು ನಿಮ್ಮ ಗುಂಡ ಬಂದಿದ್ದೇನೆ ನೋಡಿ. ಆಫ್ಟರ್ ಅ ಲಾಂಗ್ ಟೈಮ್. ಅಯ್ಯೋ ಹೋಗೋದಕ್ಕೆ ಏನಿದು? ಸೊ ಗೈಸ್, ಏನಂದರೆ ಆ ವಿಚಾರ ಹೇಳಿದ್ನಲ್ಲ, ಒಂದು ಇಂಪಾರ್ಟೆಂಟ್ ವಿಚಾರ ಅಂತ. ಎಲ್ಲರೂ ಕೇಳ್ತಾನೇ ಇದ್ರಿ, ನಿಮ್ಮ ಸೀಮಂತ ಯಾವಾಗ ಅಂತ. ನಾವು ಆ ಪ್ರಾಸೆಸ್ನ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಈ ಕಡೆ ಡೇಟ್ಸ್ ಡಿಸೈಡ್ ಮಾಡೋಕ್ಕಾಗ್ತಿಲ್ಲ ಅಂತ. ಏನು ಆಷಾಢ ಬೇರೆ ಬಿದ್ದುಬಿಟ್ಟಿದೆ ಆ ಟೈಮಲ್ಲಿ. ಆಷಾಢ ಆದಮೇಲೆ ಮಾಡ್ಕೋಬೇಕು. ಆಷಾಢ ಆಗಿದ್ದ ತಕ್ಷಣ ಮಾಡಿಕೊಂಡ್ರೆ, ಅದಾಗಿದ್ದ ತಕ್ಷಣ ನನಗೆ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ. ಸೊ ಎಲ್ಲ ಒಂಥರ ಮೆಸ್ಸಪ್ ಆಗಿಬಿಟ್ಟಿದೆ. ಸೊ ನಮಗೆ ಇವಾಗ ಫಸ್ಟ್ ನಾವು ಸ್ಟಾರ್ಟ್ ಮಾಡಿರೋದೆ ಸೀಮಂತ ಪ್ರಾಸೆಸ್ಸಲ್ಲಿ ಡೇಟ್ ಹಾಕ್ಸೋದು. ಯಾರೇ ಶುಭ ಕಾರ್ಯ ಆದರೂ ಫಸ್ಟು ಸ್ಟಾರ್ಟ್ ಮಾಡೋದೇ ಎಲ್ಲರೂ ಡೇಟ್ ಹಾಕ್ಸೋದು. ಇವಾಗ ನನ್ನ ಮದುವೆಗೂ ಅಷ್ಟೇ ನಾವು ಒಂದು 5 ತಿಂಗಳು 6 ತಿಂಗಳು ಮುಂಚೆನೇ ನಾವು ಚೌಟ್ರಿನ ಬುಕ್ ಮಾಡ್ಕೊಂಡಿದ್ವಿ. ಅಷ್ಟು ಡಿಮ್ಯಾಂಡ್ ಇರುತ್ತೆ. ಈಗ ಬೇರೆ ಆಷಾಢ ಕಳೆದಿದ್ದ ತಕ್ಷಣವೇ ಅಷ್ಟು ಡೇಟ್ಸು ಇಲ್ಲ. ಸೊ ಹಂಗಾಗಿ ಎಲ್ಲ ಬುಕ್ ಮಾಡ್ಕೊಂಡಿರ್ತಾರೆ ಅಂದ್ಬಿಟ್ಟು ನಾನು ಇವಾಗ ಡೇಟ್ ಕೇಳಿದೆ. ನಿನ್ನೆ 3 ಜನದ ಹತ್ರ ಕೇಳಿದ್ದೀನಿ ಗೈಸ್. 3 ಜನನೂ ಅದೇ ಡೇಟ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ 4 ಡೇಟ್ ಕೊಟ್ಟಿದ್ದಾರೆ. 4 ಡೇಟಲ್ಲಿ 2 ಚೆನ್ನಾಗಿದೆ, 2 ಚೆನ್ನಾಗಿಲ್ಲ. ಸೊ ನಮಗೆ ಬೇಕಾಗಿದ್ದು ಚೆನ್ನಾಗಿಲ್ಲ. ಇವಾಗ ಆ ಥರ ಪರಿಸ್ಥಿತಿ ಆಗಿಬಿಟ್ಟಿದೆ. ಅದಾದಮೇಲೆ ಡೇಟ್ಸೇ ಇಲ್ಲ. ನನಗೆ ಡ್ಯೂ ಡೇಟ್ ಬಂದುಬಿಡುತ್ತೆ. ಸೊ ಅದು ತುಂಬ ಹತ್ರದಲ್ಲೂ ಮಾಡ್ಕೊಳ್ಬಾರ್ದು ಅಂತ ಅಂದ್ಬಿಟ್ಟು ಇವಾಗ 2 ಡೇಟ್ ಇಟ್ಕೊಂಡಿದ್ದೀನಿ. ಇದು 2ರಲ್ಲಿ ಯಾವುದು ಅಂತ ನೋಡೋಣ. ನಮ್ಮ ಮಿಷಿನ್ ಕೈ ತಗ್ಸೋಣ. ಕೊಡ ಕ್ಯಾಮ್ರಾ. ಫೈನಲ್ಲಾ ಇದೇನೇ? ಫೈನಲ್ಲಾ?
ಯಾರ್ದು ಜಾಸ್ತಿ ಮೆಜಾರಿಟಿ ಬರುತ್ತೆ, ಹಾಂ ಯಾವ ಡೇಟ್ ಎತ್ತುತ್ತಾರೆ ಹಾಂ ಅದನ್ನೇ ಜೈ ಅಂದ್ಬಿಡೋಣ. ಹೌದಾ, ಸರಿ ತಗೋ. ನೀಟಾಗಿ ದೇವ್ರನ್ನ ನೆನ್ಸ್ಕೊಂಡು ಎತ್ತು. ಹೌದಾ? ಅಯ್ಯೋ ಗೈಸ್, ನನಗೆ ಟೆನ್ಷನ್ ಗೈಸ್. ಅದು ಬಂದಿರೋದು ಖುಷಿನೇ, ಒಂದು ಕಡೆ ಟೆನ್ಷನ್ನು. ಜನ ತಲೆ ಕೆಡ್ಸ್ಕೊಬಿಟ್ಟಿರ್ತಾರೆ, ಏನು ಹಿಂಗೆ ಹೇಳ್ತಾನೆ ಅವರೇ ಫಿಕ್ಸ್ ಆದ್ಮೇಲೆ ಹೇಳ್ತೀವಿ ನಿಮ್ಗೆ ಯಾವ date ಏನು ಅಂತ. ಯಾಕೆ ಅಂತಂದರೆ ನಂದು ಫಸ್ಟು ಮದುವೆ ಡೇಟ್ ಇದ್ದಿದ್ದೇ ಒಂದು ಗೈಸ್. ಅದ್ರ ಪ್ರಕಾರ ನಮಗೆ ಚೌಟ್ರಿ ಸಿಕ್ಕಲಿಲ್ಲ. ಆಮೇಲೆ ಮತ್ತೆ ನಾವು ಡೇಟ್ ಚೇಂಜ್ ಮಾಡ್ಕೊಂಡ್ವಿ ಹಂಗೆ. ಸೊ ಫೈನಲ್ ಆಗೋವರೆಗೂ ನಿಮಗೆ ಸ್ವಲ್ಪ ಪೆಂಡಿಂಗಲ್ಲಿ ಇಟ್ಟಿರ್ತೀವಿ. ಫೈನಲ್ ಆಗಿದ ತಕ್ಷಣ ನಿಮಗೆ ಹೇಳ್ತೀನಿ. ಈ ವ್ಲಾಗಲ್ಲೇ ಹೇಳ್ತೀನಿ, ಏನೋ ಗೊತ್ತಿಲ್ಲ. ಸೊ ಕೇಳೋಣ ನಮ್ಮ ಮನೆಯವ್ರನ್ನ. ಮೇಡಮ್ ಅವ್ರು ಎತ್ತುತ್ತಿದ್ದಾರೆ. ಗುರುಗಳದ್ದು ಮಂತ್ರ ಹೇಳ್ಕೊಂಡು ಎತ್ತುತ್ತೀನಿ. ನೋಡೋಣ ಯಾವ ಡೇಟ್. ಇವಾಗ ನಿಶಾ ಎತ್ತಿರೋ ಡೇಟೇ ಬಂತು ಅಂದರೆ ಅದೇ ಜೈ. ಅದಲ್ವಾ, ಇದು ಮಂಡೆ, ಇದು ಮಂಡೆ, ಅವಳು ಎತ್ತಿರೋದು ಸಂಡೆ. ಈಗ ನಿಖಿಲ್ ಅವ್ರು ಎತ್ತಲಿ. ಡ್ಯಾಡಿ ಎತ್ತಿ ಡ್ಯಾಡಿ. ಎಂಥ ಕನ್ಫ್ಯೂಷನ್ ಇದೀವಿ ಗೊತ್ತಾ, ಹಂಗಾಗಿ ಡಿಸೈಡ್ ಮಾಡೋಕ್ಕಾಗದೆ ಈ ಥರ ಚೀಟಿಲಿ ಬರ್ಕೊಂಡು ಆಟ ಆಡ್ತಾ ಇದೀವಿ ಗೈಸ್. ಡ್ಯಾಡಿ ಎತ್ತಿರೋದು ಸಂಡೇನಾ ಮಂಡೇನಾ? ಮಂಡೆ. 2 ಮಂಡೆ ಬಂದಿದೆ. 2 ಮಂಡೆ, 1 ಸಂಡೆ ಬಂದಿದೆ. ಇವತ್ತಿನ ಭೋಜನ ನಾಟಿ ಅಲ್ಲ, ಮೊಟ್ಟೆ ಕೋಳಿ ಸಾರು, ಅನ್ನ, ಚಪಾತಿ, ಸೌತೆಕಾಯಿ, ನಿಂಬೆಹಣ್ಣು, ಈರುಳ್ಳಿ, ಅನ್ನ, ಮೊಟ್ಟೆ ಎಲ್ಲ. ಆಂಟಿ ಹೋಗಿ ಮೊಟ್ಟೆ ಇರೋದು ನೋಡಿ ಗೈಸ್, ಮೊಟ್ಟೆ ಪುಟಾಣಿ ಮೊಟ್ಟೆ ಚೆನ್ನಾಗಿದೆ. ಪುಟಾಣಿ ಮೊಟ್ಟೆನೇ ಬರುತ್ತಲ್ಲ, ಮೊಟ್ಟೆ ಕೋಳಿ, ಅದನ್ನು ತೊಗೊಂಡು ಬಂದು ಸಾಂಬಾರು ಮಾಡಿದ್ದಾರೆ. ಆಫ್ಟರ್ ಲಾಂಗ್ ಟೈಮ್ ನಾನ್ ವೆಜ್ ತಿಂತಾರದು ನಾವು. ಆಲ್ರೆಡಿ ಒಂದು 15 ದಿನದ ಮೇಲೆ ಆಯಿತು. ಅಂದರೆ ಈ ಥರ ಸಾಂಬಾರು ಮನೆ ಊಟ. ನೋಡೋಣ, ಆ್ಯಸ್ ಆಲ್ವೇಸ್ ಚೆನ್ನಾಗಿ ಮಾಡಿರ್ತಾರೆ ಆಂಟಿ. ಚೆನ್ನಾಗಿದೆ. ಇದಕ್ಕೆ ಕೋರಿ ರೊಟ್ಟಿ ತಿಂದರೆ ಸಾಕಾಗಿರುತ್ತೆ ಗೈಸ್. ಇದೆಲ್ಲ ಇನ್ನೊಂದು 3 ತಿಂಗಳಷ್ಟೇ, ಆಮೇಲೆ ಏನೂ ಕೊಡೋದಿಲ್ಲ. ಆಮೇಲೆ ಎಲ್ಲ ಬರೀ ಸಪ್ಪೆ ಊಟ. ಚೆನ್ನಾಗಿದೆ. ಗೈಸ್, ನಾನು ಮಧುಗೌಡ ಅವರ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಮಧು ಬೆಟ್ಟಕ್ಕೆ ಹೋಗಿದ್ದಾಳೆ. ಚೈತ್ರಕ್ಕ ಬಂದಿದ್ರು. ಸೊ ಅವರು ಬೆಟ್ಟಕ್ಕೆ ಹೋಗಿದ್ದಾರೆ. ಹಾಗೆ ನಮ್ಮ ಅಣ್ಣ ಮೂವಿ ಬುಕ್ ಮಾಡಿದ್ದಾನೆ 10:15ಗೇನೋ. ಸೊ ಅವಳು ಡೈರೆಕ್ಟ್ ಅಲ್ಲಿಂದ ಮಾಲಿಗೆ ಬರ್ತಾಳೆ. ಸೊ ನಾನು ಅಣ್ಣ ಇವಾಗ ಹೋಗ್ತಾ ಇದ್ದೀವಿ. ಯಾವ ಮೂವಿ ಏನು ಗೊತ್ತಿಲ್ಲ, ಹಾರರ್ ಮೂವಿ ಅಂತ ಒಂದು ಹೇಳೋನೆ. ಹಾರರ್ ನನಗೆ ಇಷ್ಟ ಆಗುತ್ತೆ. ಸೊ ಹಾರರು, ಈ ಫ್ರೆಂಡ್ಶಿಪ್ದು, ಲವ್ ಸ್ಟೋರಿ ಆ ಥರ ಮೂವೀಸ್ ಅಷ್ಟೇ ನಾನು ನೋಡೋದು. ಈ ಆ್ಯಕ್ಷನು, ಫೈಟ್ ಗೀಟ್ ಅವೆಲ್ಲ ನನಗೆ ಇಷ್ಟ ಆಗಲ್ಲ. ಸೊ ಹಾರರ್ ಅದಕ್ಕೆ ಹೋಗ್ತಾ ಇದ್ದೀನಿ. ಬಟ್ ದೆವ್ವ ಇರಲ್ಲ, ಅದೊಂಥರ ಬೇರೆ ಥರ ಬಾರ್ಲೆ. ಹಾರರು ದೆವ್ವ ಇರಲ್ಲ ಮತ್ತೆ. ಸೊ ನಮ್ಮ ಚಂಪಪ್ಪಂಗೆ ಚಳಿ ಐತೈತೆ ಗೈಸ್. ಪಪ್ಪ ಇಲ್ಲಿ ಹಿಂಗೆ ಮಲಗಿದ ಗೊತ್ತಾಣ, ಹಿಂಗೆ ಮಲಗಿದ ಫ್ಯಾನ್ ಆನ್ ಮಾಡಿದ್ದಕ್ಕೆ. ಫ್ಯಾನ್ ಇಲ್ಲ ಅಂದರೆ ಸೊಳ್ಳೆ ಹಿಡಿತಿದೆ. ಸೊಳ್ಳೆ ಇಲ್ಲ ಇಲ್ಲಿ. ಬಟ್ ಈ ಮನೇಲಿ ಚಂಪು ಒಬ್ಬನೇ ಇದ್ದಾನೆ. ನಾನು ನೆನ್ನೆ ಬಂದು ಮಲ್ಕೊಳ್ಳೋಣ ಅಂದ್ಕೊಂಡೆ, ಹಾಗಿಲ್ಲ. ವಿನೋದ್ ಅವರು ಮೈಸೂರಲ್ಲಿಲ್ಲ, ಅವರು ಹುಬ್ಳಿಗೆ ಹೋಗಿದ್ದಾರೆ. ಅವ್ರ ಊರಿಗೆ ಹೋಗಿದ್ದಾರೆ, ಏನೋ ಸ್ವಲ್ಪ ಕೆಲಸ ಇದೆ ಅಂತ ಹೋಗಿದ್ದಾರೆ. ಸೊ ಬರ್ತಾರೆ ಅವರು. ಮೈಸೂರಲ್ಲಿ ಮಳೆ ನೋಡಿ ಗೈಸ್, ಎಂಥ ಮಳೆ. ಬೆಳಿಗ್ಗೆ ಆದರೆ ಬಿಸಿಲು, ನೈಟ್ ಆದರೆ ಸಂಜೆ ಆಯ್ತಾ ಇದ್ದಂಗೆ ಮಳೆ. ಹಿಂಗಾಗ್ತಾ ಇದೆ. ಇನ್ನು ಮಳೆಗಾಲ ಸ್ಟಾರ್ಟ್, ಮೇ ಎಂಡಲ್ಲ, ಮಳೆ ಸ್ಟಾರ್ಟ್. ಇನ್ನು ಮದುವರು ದರ್ಶನ ಆಯ್ತಂತ ಹೋಗಿದ್ರು. ಹೆವಿ ರಶ್ ಇತ್ತಂತೆ ಇವತ್ತು ವೀಕೆಂಡ್ಸ್ ಅಲ್ಲ. ಸೊ ರಶ್ ಇತ್ತಂತೆ. ಡೈರೆಕ್ಟ್ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಅವರು ಹೊರಟಿದ್ದಾರೆ. ಸೊ ಇನ್ನು ಟೈಮ್ ಇವಾಗ 9:55. ನಮಗೆ 10:20 ಮೂವಿ. ಸೊ ಒಟ್ಟಿಗೆ ರೀಚ್ ಆಗ್ತೀವಿ ಇವಾಗ ನೋಡುವ ಆ ಟೈಮ್ಗೆ. ಬನ್ನಿ. ಮಳೆ ಅಂತೂ ಫುಲ್ ಜೋರಾಗಿದೆ. ನೆನ್ನೆ ಮೂವಿ ಮುಗಿಸ್ಕೊಂಡು ಬಂದಿದ್ದೆ. 1:15 ಆಯಿತು ಮನೆಗೆ ಬಂದು. 1:15 2 ಗಂಟೆ ಆಗೋಗಿತ್ತು. ಅದು ಒಳ್ಳೆ ಶಾರ್ಟ್ ಮೂವಿ ಥರ ಇತ್ತು ಗೈಸ್. ಅದು ಯಾವ್ದು ಗೊತ್ತಾ, ಅಬ್ಸೆಷನ್ ಅಂತ. ಒಂಥರ ಡಿಫ್ರೆಂಟಾಗಿತ್ತು ಮೂವಿ ಅಂತೂ. ಎಷ್ಟು ಬೇಗ ಮುಗ್ದೋಯ್ತು ಅಂತಂದರೆ ಮೂವಿ ನೋಡಿದ ಫೀಲೇ ಕೊಡಲಿಲ್ಲ. ಅದು ಮೇ ಬಿ ಶಾರ್ಟ್ ಮೂವಿನ, ಅದು ಶಾರ್ಟ್ ಮೂವಿ ಅಂತೆ, ಬೇರೆ ಥರ ಹಾಲಿವುಡ್ ಶಾರ್ಟ್ ಮೂವಿನೇ ಅದು. ಅವನು ಶಾರ್ಟ್ ಮೂವಿ ತೆಗಿಯಕ್ಕೆ ಹೋಗಿ ಅದೇನೋ ಮಾಡಿ ಚೆನ್ನಾಗೈತೆ ಅಂದ್ಬಿಟ್ಟು. ಪರವಾಗಿಲ್ಲ,
ನೋಡ್ಬೋದು ಒಂದು ಸಲ ಹಂಗಿತ್ತು. ಸೊ ಬಂದು ಮತ್ತೆ ಅಲ್ಲಿ ನಾನು ಬೆಟ್ಟಕ್ಕೆ ಹೋಗ್ಬಿಟ್ಟಿದ್ದೆ. ಅಲ್ಲಿಂದ ಡೈರೆಕ್ಟ್ ಮೂವಿಗೆ ಹೋದ್ವಿ. ನಾನು ಊಟ ಮಾಡಿರಲಿಲ್ಲ. ಮನೇಲಿ ಮೇ ಬಿ ಅನ್ನ ಮಾಡಿರ್ತಾರೆ ಅಂದ್ಕೊಂಡು ಬಂದರೆ 2 ಗಂಟೆಲಿ ಇವ್ರು ಹೇಳೋರೆ ಅಡುಗೆ ಮಾಡಬೇಡಿ ಅಂತ ಆಂಟಿಗೆ. ಅಂದರೆ ಸಾಂಬಾರೆಲ್ಲ ಇರುತ್ತೆ, ರೈಸ್ ಏನೂ ಮಾಡಬೇಡಿ ಅಂತ. ಆ ಹೊತ್ತಲ್ಲಿ ಊಟಕ್ಕೆ ಹುಡುಕಿದ್ವಿ. ಎಂಪೈರ್ ಓಪನ್ ಆಗಿರುತ್ತೆ ಅಂದರೆ ಎಂಪೈರ್ ಎಲ್ಲ 1 ಗಂಟೆಗೆ ಕ್ಲೋಸು. ಮೈಸೂರಲ್ಲಿ 2 ಗಂಟೆವರೆಗೂ ಓಪನ್ ಇರ್ತಿತ್ತು. ಸೊ ಆಮೇಲೆ ಮನೆಗೆ ಬಂದು ಮತ್ತೆ ದೋಸೆ ಹಾಕೊಂಡು ತಿಂದು ಮಲಗಿದ್ದು. ಇವಾಗ ಎದ್ದು ಮತ್ತು ಸ್ವಲ್ಪ ಲೈಟಾಗಿ ಪಪ್ಪಾಯ ತಿಂತಾಯಿದ್ದೀನಿ. ಯಾರೊಬ್ಬರು ಹೇಳ್ತಾಯಿದ್ರು ಪಪ್ಪಾಯ ತಿನ್ನಬೇಡಿ ಅಂತ. ಹಾರ್ಡ್ಲಿ ನಾನು ಪ್ರೆಗ್ನೆನ್ಸಿ ಜರ್ನಿಲೇ 7 ಮಂತ್ಸಲ್ಲಿ ಇದು 3ನೇ ಸತಿ ಏನೋ ನಾನು ತಿಂತಾಯಿರೋದು ಅಷ್ಟೇ. ಅದು 5th ಮಂತ್ ಆದಮೇಲೆ ತಿಂದಿದ್ದು. ನಾನು 5 ತಿಂಗಳು ತುಂಬಿದ ಮೇಲೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವಾಗಾರ ತಿನ್ನಬೇಕು ಅನ್ಸ್ದಾಗ ತಿಂತೀನಿ ಅಷ್ಟೇ. ದಿಸ್ ಇಸ್ ದ 3rd ಟೈಮ್ ತಿಂತಾಯಿರೋದು ನಾನು. ಇವತ್ತು ಸಂಡೇ. ಸೊ ಇವತ್ತು ನಿಖಿಲ್ ಅವರ ಫ್ರೆಂಡ್ ಒಬ್ಬರು ಮನೆಯಲ್ಲಿ ನಮಗೆ ಊಟಕ್ಕೆ ಇಟ್ಕೊಂಡಿದ್ದಾರೆ, ಅಲ್ಲಿಗೆ ಹೋಗಬೇಕು. ತುಂಬ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ, ಯಾರು ಸ್ಕಿಪ್ ಮಾಡಬೇಡಿ, ನೋಡಿ ಓಕೆನಾ. ಆಮೇಲೆ ಡೇಟ್ ಫಿಕ್ಸ್ ಆಗಿದೆ ಗೈಸ್, ಸೀಮಂತ್. ಅದು ಈ ವ್ಲಾಗಲ್ಲೇ ಇಲ್ಲ, ನೆಕ್ಸ್ಟ್ ವ್ಲಾಗಲ್ಲೇ ಇಲ್ಲ, ಕಮೆಂಟ್ ಮಾಡಿ ಗೈಸ್. ಇವಾಗ ನಾವು ವರ್ಕೌಡ್ ಹತ್ರ ಹೋಗ್ತಾಯಿದ್ವಿ, ಇವರ ಫ್ರೆಂಡ್ ಮನೆಗೆ, ನಾನು ಮತ್ತು ನಿಖಿಲ್ ಅವರು. ಸೊ ಇಬ್ಬರೂ ಊಟಕ್ಕೆ ಇನ್ವೈಟ್ ಮಾಡಿದರು. ಈಗ ಸ್ಟಾರ್ಟ್ ಎಲ್ಲರ ಮನೇಲೂ ಒಬ್ಬರಾದ್ಮೇಲೆ ಒಬ್ಬರು. ಪೂಜಾ, ನಮ್ಮ ದೊಡ್ಡಮ್ಮ, ಮತ್ತು ಇವ್ರ ಅಜ್ಜಿ ರಿಲೇಟಿವ್ಸು, ತಾಯಿ ರಿಲೇಟಿವ್ಸು, ನನ್ನ ಫ್ರೆಂಡ್ಸು ಎಲ್ಲರೂ ಸುಮಾರು ಜನ ಕರೀತಾ ಇದ್ದಾರೆ. ನೋಡ್ಬೇಕು ಎಷ್ಟು ಜನದ ಮನೆಗಾಗುತ್ತೆ ಫ್ರೀ ಮಾಡಿಕೊಂಡು. ಹತ್ರದಲ್ಲಿರೋರಿಗೆ ಹೋಗ್ಬೋದು, ತುಂಬ ದೂರ ಅಂದರೆ ಕಷ್ಟ ಆಗುತ್ತೆ ನನಗೂ ಇನ್ಮೇಲಿಂದ. ಸೊ ಇವಾಗ ನನಗೆ ತುಂಬ ಜನ ಕೇಳ್ತಾಯಿದ್ರಿ ಎಷ್ಟು ತಿಂಗಳು ಅಂತ ಅಂದ್ಬಿಟ್ಟು. ನನಗೆ 6 ಕಂಪ್ಲೀಟಾಗಿ 7ಗೆ ಬಿದ್ದಿದೆ. ಸೊ ಹಾಗಾಗಿ ನಾವು ಸೀಮಂತ ಪ್ರಾಸೆಸ್ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇನ್ನೊಂದು 2 ಮಂತ್ಸ್ ಅಷ್ಟೇ. 9 ತಿಂಗಳಿಗೆ ಬಿದ್ದಿದ ತಕ್ಷಣ ನಾವು ಸೀಮಂತ ಮಾಡಬೇಕಾಗತ್ತೆ. ಸೊ ಬಿದ್ದು ಒಂದು 3-4 ಡೇಸ್ 5 ಡೇಸ್ ಆದಮೇಲೆ ನಮ್ಮ ಕಡೆ ಸೀಮಂತ ಮಾಡೋದು. ಸೊ ಅದಕ್ಕೆ ಅಂತ ನಮ್ಮ ಹತ್ರ ಇರೋದು ಟೈಮು ಇವಾಗ 2 ತಿಂಗಳು. ಸೊ ಇವಾಗ ಪ್ರಾಸೆಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಯಜಮಾನ್ರೆ ನೀವೇ ಹೇಳಿ ಡೇಟ್. 16. ಸೊ ನಾವು 16ನೇ ತಾರೀಕು ಅಂತ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ನನಗೆ ಬೇಕಾಗಿದ್ದು ಸಂಡೇ ಬೇಕಾಗಿತ್ತು. ಸೊ ಹಾಗಾಗಿ ನಮಗೆ 2 ಡೇಟು ಸಂಡೇ ಡೇಟ್ಸ್ ಸಿಕ್ಕಿತ್ತು. ಬಟ್ ಒಂದು ಸಂಡೇ ಡೇಟ್ ಅಂದರೆ 23 ಸಂಡೇ ಸಿಕ್ಕಿತ್ತು, ಬಟ್ ಅದು ಚೆನ್ನಾಗಿಲ್ಲ ಡೇಟು. ಸೊ 16th ಸಂಡೇ ಬಿದ್ದಿದೆ. ಆ್ಯಂಡ್ ಏನಿದು ಸಾರಾ ಮಹೇಶಲ್ಲಿ ಇಷ್ಟು ಯಪ್ಪ. ಸೊ ನಾವು ನಮ್ಮ ಲಿಸ್ಟಲ್ಲಿ ಸಾರಾ ಮಹೇಶ್ ಕೂಡ ಇದೆ. ಕನ್ವೆನ್ಷನ್ ಹಾಲು ನೋಡೋಣ, ಯಾಕಂದರೆ ನನಗೆ ಆ ಟೈಮಲ್ಲಿ ಮಳೆ ಟೈಮು. ಸೊ ನೋಡಿಕೊಂಡು ರೆಸಾರ್ಟ್ ಇಲ್ಲ ಕನ್ವೆನ್ಷನ್ ಹಾಲೇ ಡಿಸೈಡ್ ಮಾಡಬೇಕು. ಸೊ ನನಗೆ 16th 17th 19th 23 4 ಡೇಟ್ಸ್ ಕೊಟ್ಟಿದ್ದರು. ಸೊ ನಿಖಿಲ್ ಅವ್ರಿಗೆ ಸಂಡೇಸೇ ಮಾಡಬೇಕು ಅಂತ ಇಷ್ಟ. ಸೊ ಹಾಗಾಗಿ ಇವಾಗ ನಾವು 16th ಅಂತ ಡಿಸೈಡ್ ಮಾಡಿದ್ದೀವಿ. ಯಾವ ಮಂತ್ ಇರ್ಬೋದು ಅಂತ ನೀವೇನಾದರೂ ಆದರೆ ಗೆಸ್ ಮಾಡಿ, ಓಕೆನಾ? 16th ಸಂಡೇ ಅಂದರೆ ಗೆಸ್ ಮಾಡೋದು. ಸೊ 16th ಆಗಸ್ಟ್. ಸೊ ಫಿಕ್ಸ್ ಆಗಿದೆ. ಮುಂದೆ ಏನು ಚೇಂಜ್ ಆಗುತ್ತೋ ಏನಾಗುತ್ತೋ, ನಮ್ಮ ಡೇಟ್ ಕನ್ವೆನ್ಷನ್ ಹಾಲ್ ಸಿಗುತ್ತೋ ಸಿಗಲ್ವೋ ನೋಡಬೇಕು. ಯಾಕಂದರೆ ನನ್ನ ಎಂಗೇಜ್ಮೆಂಟ್ ಡೇಟು ಹಿಂಗೆ ಆಗಿ ಚೇಂಜ್ ಆಯಿತು, ಮದುವೆ ಡೇಟ್ಸು ಹಿಂಗೆ ಆಗಿ ಚೇಂಜ್ ಆಯಿತು. ಸೊ ಇವಾಗ ಆ್ಯಸ್ ಆಫ್ ನೌ 16th ಸಂಡೇ ಅಂತ ಅಂದ್ಕೊಂಡಿದ್ದೀವಿ. ಆ ಡೇಟ್ ಪ್ರಕಾರ ನಾವು ಇವಾಗ ನಮ್ಮ ಕನ್ವೆನ್ಷನ್ ಹಾಲ್ನೆಲ್ಲ ಇಲ್ಲಾಂದರೆ ರೆಸಾರ್ಟ್ಸ್ನೆಲ್ಲ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ ಹೋಗಿ ಊಟ ಮಾಡಿಕೊಂಡು ಬರೋಣ. ಸೊ ನಾನು ಅಲ್ಲೂ ಸ್ವಲ್ಪ ಕ್ಯಾಪ್ಚರ್ ಮಾಡ್ತೀನಿ, ಬನ್ನಿ. ಸಾಕೋಣ, ಅನ್ನ ಬಡಿಸ್ತಾವ್ರೆ. ಸಾಕು ನಾನು ತಿನ್ನಲ್ಲ, ಸಾಕೋಣ. ಗೀ ರೈಸ್, ಚಿಕನ್ ಹೇಗಿದೆ? ಚೆನ್ನಾಗಿದೆಯಾ? ಏನಕ್ಕೆ ಅಣ್ಣ ಗುರುಸ್ವಾಮಿಗಳು ಅಂದರೆ ಗೊತ್ತಾಗುತ್ತೆ ಜನಕ್ಕೆ. ಬಾಯ್ಲಿ ರಿಷನ್ ಬೌವಾಯ್ಲಿ ಗೈಸ್. ಇವನು 8 ತಿಂಗಳು ಬಿಟ್ಟವನಂತೆ ನೋಡಿ. ಓಯ್ ನಿಕ್ಕಿ ಫ್ರೆಂಡ್ ಮನೋಣ ಇದ್ದಾರಲ್ಲ ಅವ್ರ ಪಾಪು. ಸೊ ಅವ್ರ ಮನೆಗೆ ಬಂದಿರೋದು ನಾವು. ಪ್ರಿಯೂನ ಎಕ್ಸ್ಪೀರಿಯೆನ್ಸ್ ಕೇಳೋಣ ಹೇಗಿತ್ತು ಅಂತ. ಅವಳು ನಾರ್ಮಲ್ ಡೆಲಿವರಿ. ಸೊ ಅವರು ಸೀನಿಯರು, ಜೂನಿಯರ್ನ ಸ್ವಲ್ಪ ಏನಾದರೂ ಇದ್ದರೆ ಕೇಳಿಕೊಳ್ಳೋಣ, ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಊಟ ತುಂಬ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದ್ದೀರಾ?
ನಿಮ್ಮ ಮಗ ನೋಡಿ ನನ್ನ ಮದುವೆ ಆಯ್ತೀನಿ ಅಂದ್ಬಿಟ್ಟು ಕೈ ಕೊಟ್ಟವನೆ ನನಗೆ. ನಂದು ಪ್ರೀ ವೆಡ್ಡಿಂಗ್ ಟೈಮಲ್ಲೇ ಯಾವಾಗೋ ಇಲ್ಲಿ ಬಂದಿದ್ದಾಗ ಅಲ್ಲ ಪ್ರೀ ವೆಡ್ಡಿಂಗ್ ನಮ್ದ್ರಲ್ಲಿ ಬಂದಿದ್ದಾಗ ಅವಾಗ ಏನಿದ್ದಲ್ಲ ನನಗಿನ್ನ ಮದುವೆ ಆಗಿರ್ಲಿಲ್ಲ. ನಾನು ಮದುವೆ ಆಯ್ತೀನಿ ಅಂದಿದ್ದ. ಒಂದು ಪಿನ್ ಕೊಡುತ್ತೀಯ ಬಾಯಿಲಿ ಹಾಯ್ ಮಾಡು ಅಲ್ಲಿ ಹಾಯ್ ಹಾಯ್ ಮಾಡು ಬಾಯಿಲಿ ಬಂದು ಪ್ರಿಯನ ಹತ್ರ ಒಂದೆರಡು ಬಾಯಿಲಿ ಪ್ರಿಯಾ ಸೀನಿಯರ್ ನೀವು ಹೇಳ್ಕೊಡ್ಬೇಕು ನಮಗೆ ಒಂದು ಜೂನಿಯರ್ಸ್ಗೆ ಒಂದು ಮೇಜರ್ ಟಿಪ್ ಅಂದ್ರೆ ಹೇಳ್ಕೊಡ್ತೀಯ ಹೇಳು. ಏನಿಲ್ಲ ಸ್ಟ್ರಾಂಗ್ ಆಗಿರ್ಬೇಕು ಫೇಸ್ ಮಾಡ್ತೀನಿ ಅನ್ನೋದು ಇರ್ಬೇಕು ಮೈಂಡಲ್ಲಿ. ಇದು ನಾರ್ಮಲ್ ಡೆಲಿವರಿ ಗೈಸ್ ಅದಕ್ಕೆ ಕೇಳ್ಕೊತಾ ಇದ್ದೀನಿ ಗೈಸ್. ಈ ವ್ಲಾಗ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಇನ್ನೇನು 2 ಅವರಲ್ಲಿ RCB ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಇನ್ನು 2 ಅವರು ಇಲ್ಲ 1.5 ಅವರಲ್ಲಿ. ಸೊ ಹೋಗಿ ಮ್ಯಾಚ್ ನೋಡಬೇಕು. ಆ್ಯಂಡ್ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ. ನೆಕ್ಸ್ಟ್ ನಿಮ್ದು ಏನೇ ಇದ್ರೂ ಪ್ರಶ್ನೆಗಳಾಗಿರ್ಬೋದು, ಇಲ್ಲ ಏನೇ ಇದ್ರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಾನು ಆದಷ್ಟು ಎಲ್ಲ ವ್ಲಾಗ್ಸ್ಗಳಲ್ಲೂ ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಸೊ ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಗೈಸ್. ನಾನು ಡೆಲಿವರಿ ಆಗೋಷ್ಟು 1 ಮಿಲಿಯನ್ ಆಗಬೇಕು ನನಗೆ ಸಬ್ಸ್ಕ್ರೈಬರ್ಸ್ ಯೂಟ್ಯೂಬಲ್ಲಿ. ಸೊ ಅದನ್ನು ಮಾಡಿಕೊಡಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ ಬಾಯ್.